ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಸುದ್ದಿ ಬರ್ತಾ ಇದೆ. ದರ್ಶನ್ ಜೈಲಿನಲ್ಲಿರೋದು ಎನ್ನಲಾದಂತಹ ಫೋಟೋ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಕೈಯಲ್ಲಿ ಸಿಗರೇಟ್, ಚೇರ್ ಮೇಲೆ ದರ್ಶನ್ ಬಿಂದಾಸ್ ಆಗಿ ಕೂತಿರುವಂತದ್ದು. ಕೊಲೆ ಆರೋಪಿ ದರ್ಶನ್ ಚೇರ್ ಮೇಲೆ ಬಿಂದಾಸ್ ಆಗಿ ಕೂತಿರೋದು, ಕೈಯಲ್ಲಿ ಸಿಗರೇಟು. ಎಕ್ಸ್ಕ್ಲೂಸಿವ್ ಫೋಟೋ, ಡಿ ಗ್ಯಾಂಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಕ್ಸ್ಕ್ಲೂಸಿವ್ ಸುದ್ದಿ ವೀಕ್ಷಕರೇ. ಇದು ದರ್ಶನ್ ಜೈಲ್ನಲ್ಲಿ ಹೇಗಿದ್ದಾರೆ ಅನ್ನುವಂಥದ್ದು. ದರ್ಶನ್ ಇರ್ತಕ್ಕಂಥ ಫೋಟೋ ಇದು ಎನ್ನಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಒಂದು ಫೋಟೋ, ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಚೇರ್ ಮೇಲೆ ದರ್ಶನ್ ಬಿಂದಾಸ್ ಆಗಿ ಕೂತಿದ್ದಾರೆ. ಹೇಗಿದ್ದಾರೆ ದರ್ಶನ್? ಹಾಗಾದ್ರೆ ಜೈಲ್ನಲ್ಲಿ ಎಲ್ಲ ಆರೋಪಿಗಳು ಕೂಡ ಅವ್ರಿಗೆ ಅವ್ರದ್ದೇ ಆದಂತ ಏನು ಪನಿಷ್ಮೆಂಟ್, ಅಪರಾಧಿಗಳಿಗೆ ಆರೋಪಿಗಳಿಗೆ ಅವ್ರದ್ದೇ ಆದಂತ ನಿಯಮಾವಳಿಗಳಿರುತ್ತೆ. ಆದ್ರೆ ದರ್ಶನ್ ಹೇಗಿದ್ದಾರೆ? ಜೈಲ್ನಲ್ಲಿರುವಂತಹ ಒಂದು ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಈಸಿ ಚೇರ್ ಮೇಲೆ ಆರಾಮಾಗಿ ಬಿಂದಾಸ್ ಆಗಿದ್ದಾರೆ. ನೋಡಿ ನೋಡಿ, ಇದು ದರ್ಶನ್ ಜೈಲ್ನಲ್ಲಿ ಇರ್ತಕ್ಕಂಥದ್ದು ಎನ್ನಲಾಗಿರುವಂತಹ ಫೋಟೋ. ಆರಾಮಾಗಿ ಪಾರ್ಕ್ ಅಲ್ಲಿ ಕೂತ್ಕೊಂಡಂಗೆ, ಯಾವ್ದೋ ಲಾನ್ ಅಲ್ಲಿ ಕೂತ್ಕೊಂಡಿದ್ದಾರೆ, ಕತೆ ಹೊಡ್ಕೊಂಡು ಕೂತ್ಕೊಂಡಿದ್ದಾರೆ. ಕೈಯಲ್ಲಿ ಸಿಗರೇಟ್ ಇದೆ, ಕಾಫಿ ಮಗ್ ಇದೆ. ಸೊ ಐಷಾರಾಮಿಯಾಗಿ ಬದುಕ್ತಾ ಇದ್ದಾರ ಜೈಲ್ನಲ್ಲೂ ಕೂಡ. ಬೇರೆ ಆರೋಪಿಗಳಿಗೆ ಒಂದ್ ರೀತಿ, ಈ ತರ VVIP ಆರೋಪಿಗಳಿಗೆ ಒಂದ್ ರೀತಿ ನಡೀತಾ ಇದೆಯಾ? ಏನ್ ನಡೀತಾ ಇದೆ ಪರಪ್ಪನ ಅಗ್ರಹಾರದಲ್ಲಿ? ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ಬ್ಯಾಕ್ ಟು ಬ್ಯಾಕ್ ವರದಿಗಳನ್ನ ಮಾಡಿತ್ತು. ಆ ಒಂದು ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೇಕು. CCB ಮೊನ್ನೆ ಅಷ್ಟೇ ಪರಪ್ಪನ ಅಗ್ರಹಾರಕ್ಕೆ ರೇಡ್ ಮಾಡಿತ್ತು. ಅಷ್ಟೇ ಅಲ್ಲ, ದರ್ಶನ್ ಅವರ ಸೆಲ್ಗೂ ಕೂಡ ಅದರ ಇಂಚಿಂಚು ಪರಿಶೀಲನೆ ಮಾಡಿದ್ರು. ಈಗ ನೋಡಿ, ದರ್ಶನ್ ಜೈಲ್ನಲ್ಲಿ ಇದ್ದಾಗ ತೆಗೆದದ್ದು ಎನ್ನಲಾದಂತಹ ಒಂದು ಫೋಟೋ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಕಾಫಿ ಮಗ್ ಹಿಡ್ಕೊಂಡಿದ್ದಾರೆ, ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡಿದ್ದಾರೆ, ಆರಾಮಾಗಿ ಖುಷಿಯಾಗಿರೋ ಒಂದು ಫೋಟೋ. ಅಂದ್ರೆ ಹಾಗಾದ್ರೆ ಜೈಲ್ನಲ್ಲಿ ಇಷ್ಟೆಲ್ಲ ಸೌಲಭ್ಯ ಲಭ್ಯ ಇದೆಯಾ? ಲಾನ್ ಅಲ್ಲಿ ಚೇರ್ ಹಾಕ್ಸಿ ಯಾರೋ ಬಂದವ್ರನ್ನ ಮಾತಾಡಿಸುವಂತ ಒಂದು ಸೌಲಭ್ಯ ಜೈಲ್ನಲ್ಲಿ ಲಭ್ಯ ಇದೆಯಾ? ಎಕ್ಸ್ಕ್ಲೂಸಿವ್ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್. ದರ್ಶನ್ ಜೈಲಲ್ಲಿ ಇದ್ದಾಗ ತೆಗೆದದ್ದು, ಅಥವಾ ಈಗ ಜೈಲಲ್ಲಿ ಇದ್ದಾರಲ್ಲ, ಈಗ ದರ್ಶನ್ ಹೇಗಿದ್ದಾರೆ ಅನ್ನೋಂಥ ಒಂದು ಫೋಟೋ ಇದು ಅಂತ ಹೇಳಲಾಗ್ತಾ ಇದೆ. ಆರಾಮಾಗಿ ಬಿಂದಾಸಾಗಿ, ನಂಗೆ ಆರೋಗ್ಯ ಸರಿ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ, ಮನೆ ಊಟ ಬೇಕು ಅಂತ ಏನು ಕೋರ್ಟಿಗೆ ಅಪ್ಲಿಕೇಶನ್ ಮೇಲೆ ಅಪ್ಲಿಕೇಶನ್, 10 kg ತೂಕ ಕಳ್ಕೊಂಡ್ಬಿಟ್ಟಿದ್ದಾರೆ, ಹಂಗಾಗಿದ್ದಾರೆ ಹಿಂಗಾಗಿದ್ದಾರೆ ಅಂತ. ನೋಡಿ ಫೋಟೋ ನೋಡಿ ಹೆಂಗಿದ್ದಾರೆ ಅಂತ, ಆರಾಮಾಗಿದ್ದಾರೆ. ರಚಿತಾರಾಮ್ ಹೇಳಿದ್ದು ಸತ್ಯ ಅಂತ ಅನ್ಸುತ್ತೆ. ಫಿಟ್ ಅಂಡ್ ಫೈನ್ ಆಗಿದ್ದಾರೆ, ಬಿಂದಾಸ್ ಆಗಿದ್ದಾರೆ, ಆರಾಮಾಗಿದ್ದಾರೆ ಅಂತ ಇನ್ನು ರಚಿತಾರಾಮ್ ರಿಯಾಕ್ಟ್ ಮಾಡಿದ್ರು. ಅದು ಸತ್ಯ ಅಂತ ಅನ್ಸುತ್ತೆ ಈ ಫೋಟೋ ನೋಡಿದ್ರೆ. ಆರಾಮಾಗಿ ಕಾಫಿ ಈ ತರ ಎಲ್ಲ ಲಭ್ಯ ಇದೆಯಾ? ಸ್ಪೆಷಲ್ ಕಪ್ ಅಲ್ಲಿ ಕಾಫಿ ಹಿಡ್ಕೊಂಡು, ಸಿಗರೇಟ್ ಹಿಡ್ಕೊಂಡು, ಲಾನ್ ಅಲ್ಲಿ ಆರಾಮಾಗಿ ಈಸಿ ಚೇರ್ ಹಾಕ್ಸ್ಕೊಂಡು ಕೂತ್ಕೊಳ್ಳೋ ಅಂತ ಸೌಲಭ್ಯ ಪರಪ್ಪನ ಅಗ್ರಹಾರದಲ್ಲಿ ಲಭ್ಯ ಇದೆಯಾ ಅನ್ನೋಂತ ಪ್ರಶ್ನೆ ಮೂಡತ್ತೆ. ದರ್ಶನ್ಗೆ ಜೈಲಲ್ಲೂ ಕೂಡ ಹಾಗಾದ್ರೆ VVIP ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ? ಹಣ ಕೊಟ್ರೆ ಏನ್ ಬೇಕಾದ್ರೂ ಸಿಗತ್ತಾ ಪರಪ್ಪನ ಅಗ್ರಹಾರದಲ್ಲಿ? ಎಲ್ಲ ಪ್ರಶ್ನೆಗಳನ್ನು ಕೂಡ ಈ ಒಂದು ಫೋಟೋ ಹುಟ್ಟು ಹಾಕ್ತಾ ಇದೆ. ಫೋಟೋ ನೋಡಿದ್ರೆ ರಿಲ್ಯಾಕ್ಸ್ ಮೂಡಲ್ಲಿ ಇರೋದು ಕಾಣಿಸುತ್ತೆ. ಏನೂ ಕೂಡ ಅವ್ರಿಗೆ ಆ ಚಿಂತೆ ಇಲ್ವೇನೋ ಅನ್ನೋ ಅಂಥದ್ರಲ್ಲಿ, ಅಂದ್ರೆ ನೋಡ್ಕೋತೀನಿ ಅನ್ನೋ ಆಟಿಟ್ಯೂಡ್ ಅಲ್ಲಿ ಇರೋದು ಕಾಣಿಸುತ್ತೆ. ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಅದು ಸತ್ಯ ಅಂತ. ಒಟ್ನಲ್ಲಿ ಆರಾಮಾಗಿ ಚಿಲ್ ಮಾಡ್ತಾ ಇದ್ದಾರೆ ಅನ್ನೋ ತರ ಇದೆ. ಜೈಲಲ್ಲಿ ಹಿಂಗಿರೋಕ್ ಸಾಧ್ಯನಾ ಅನ್ನೋ ಪ್ರಶ್ನೆ. ಒಂದ್ ಕೈಯಲ್ಲಿ ಕಾಫಿ ಕಪ್ಪು, ಒಂದ್ ಕೈಯಲ್ಲಿ ಸಿಗರೇಟು, ಸ್ನೇಹಿತರು ಅವ್ರಿಗೂ ಕಾಫಿ, ಜೊತೆಗೆ ಹರಟೆ, ಇಂಥವೆಲ್ಲ ಸಾಧ್ಯ ಆಗತ್ತಾ ಜೈಲಲ್ಲಿ? ಅಡಿಷನಲ್ IG ಕಾರಾಗೃಹ GS ರಾಜಣ್ಣ ಅವರು ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ದರ್ಶನ್ ಅವರು ಜೈಲಲ್ಲಿ ಇದ್ದಾಗಿನದ್ದು ಎನ್ನಲಾದಂತ ಒಂದು ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಸರ್. ಆರಾಮಾಗಿ ಕೂತ್ಕೊಂಡಿದ್ದಾರೆ, ಕೈಯಲ್ಲಿ ಕಾಫಿ ಮಗ್ ಇದೆ, ಮತ್ತೊಂದು ಕೈಯಲ್ಲಿ ಸಿಗರೇಟ್ ಇದೆ. ಇವೆಲ್ಲ ಸಾಧ್ಯನಾ ಜೈಲಲ್ಲಿ? ಇವೆಲ್ಲ ಸಿಗತ್ತಾ ಜೈಲಲ್ಲಿ? ಅಲ್ಲಮ್ಮ, ಅಂಡರ್ ಟ್ರಯಲ್ಸ್ ಅವರು ಮನುಷ್ಯರು ಅಲ್ಲ. ಕಾರಾಗೃಹದಲ್ಲಿ ಇದ್ರು ದೇವರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್, ಮನುಷ್ಯರಲ್ವಾ? ಅವ್ರಿಗೆ ಏನಿದೆ ಮ್ಯಾನ್ಯಲ್ ಪ್ರಕಾರ, ಕರ್ನಾಟಕ ಪ್ರಿಸನ್ ಮ್ಯಾನ್ಯಲ್ ನಲ್ಲಿ ಏನಿದೆ ಅದರಲ್ಲಿ ಅವ್ರಿಗೆ ಕಾಫಿ, ಟೀ ಮತ್ತೆ ಅದು ಇದು ಸ್ಟೇಷನರಿ ಐಟಮ್ಸ್ ಕ್ಯಾಂಟೀನ್ ಅಲ್ಲೇ ಸಿಗ್ತವೆ. ಕಾಫಿ, ಟೀ ಮತ್ತೆ ಬಿಡಿ, ಸಿಗರೇಟು ಅಲೋಡು. ಪ್ರಾವಿಷನ್ಸ್ ಇದೆ, ಅಂಡರ್ ಟ್ರಯಲ್ಸ್ ಪ್ರಾವಿಷನ್ಸ್ ಇದೆ. ಅದು ಆಧಾರದ ಮೇಲೆ ಕೊಡುವಂತ ಒಂದು ಪ್ರಾವಿಷನ್ ಇದೆ. ರಾಜಣ್ಣ ಅವ್ರೆ, ಎಲ್ ಬೇಕಾದ್ರೂ ಓಡಾಡ್ಬೋದಾ ಅವರು? ಅಂದ್ರೆ ಅವ್ರ ಸೆಲ್ಲಲ್ಲೇ ಇರ್ಬೇಕಾ, ಅಥವಾ ಎಲ್ ಬೇಕಾದ್ರೂ ಓಡಾಡ್ಕೊಂಡು ಆರಾಮಾಗಿ ಲಾನ್ ಅಲ್ಲೆಲ್ಲ ಚೇರ್ ಹಾಕ್ಸ್ಕೊಂಡು ಕುತ್ಕೊಬೋದಾ?
ಮೇಡಮ್ ಹಂಗಲ್ಲ, ಅವ್ರಿಗೆ ಸೆಲ್ ಇದೆ, ಸೆಲ್ ಆವರಣದಲ್ಲಿ ಓಡಾಡ್ಕೋಬಹುದು. ಅವ್ರಿಗೂ ಬೆಳಕು ಗಾಳಿ ಬೆಳಕು ಬೇಡವಾ? 24 ಗಂಟೆ ಸೆಲ್ ಇದ್ರೆ ಹೌ ಕ್ಯಾನ್ ದೇ ಲೀವ್? ಅವ್ರಿಗೆ ಸೆಲ್ ಮುಂದ್ಗಡೆ ಕಾರಿಡಾರ್ ಇರುತ್ತೆ, ಅಲ್ಲಿ ಓಡಾಡಕ್ಕೆ ಬಿಡ್ತಾರೆ ಸರ್ಟನ್ ಅವರ್ಸ್. ಇದು 2 hours 1 hour ನಾವು ಫಿಕ್ಸ್ ಮಾಡಿರ್ತೀವಿ ವಿತ್ ಗಾರ್ಡ್. ಅಲ್ಲಿ ಪೊಲೀಸ್ ಗಾರ್ಡ್ ಇರ್ತಾರೆ. ಗಾರ್ಡ್ ಒಂದು ಮೇಲ್ವಿಚಾರಣೆಯಲ್ಲಿ ಅಲ್ಲಿಗೆ ಗಾಳಿ ಬೆಳಕು ಓಡಾಡಕ್ಕೆ ಅವಕಾಶ ಇದೆ. ಗಾಳಿ ಬೆಳಕಿಗೆ ಓಡಾಡೋದಕ್ಕೆ ಅವಕಾಶ ಇದೆ ಅಂತ. ರಾಜಣ್ಣ ಅವ್ರೆ, ಹಾಗಾದ್ರೆ ಬಂದಿರೋರ್ನ ಭೇಟಿ ಮಾಡಕ್ಕೆ ಹಿಂಗೆ ಚೇರ್ ಹಾಕ್ಸಿ ಲಾನ್ ಅಲ್ಲಿ ಕೂರಿಸ್ದಂಗೆ ಕೂರಿಸಿ ಕಾಫಿ ಟೀ ಎಲ್ಲ ಸಪ್ಲೈ ಮಾಡಿ ಇದೆಲ್ಲ ಮಾಡ್ಬೋದಾ? ಮೇಡಮ್ ಅವ್ರಿಗೆ ಇಂಟರ್ವ್ಯೂ ರೂಮ್ ಇದೆ, ಸಂದರ್ಶನ ಕೊಠಡಿಯಲ್ಲಿ ಮಾತಾಡೋಕೆ ಒಂದು ಅವಕಾಶ ಇದೆ. ಇಲ್ಲಿ ಏನ್ ಸಂದರ್ಶನ ಕೊಠಡಿ ಕಾಣ್ತಾ ಇಲ್ಲ ಸರ್ ನಮ್ಗೆ. ಈ ಫೋಟೋದಲ್ಲಿ ಹೊರಗಡೆ ಕೂರ್ಸಿದ್ದಾರೆ, ಲಾನ್ ಅಲ್ಲಿ ಚೇರ್ ಹಾಕ್ಸ್ಬಿಟ್ಟು ಕೂರ್ಸಿದ್ದಾರೆ. ಮಾತಾಡಕ್ಕೆ ಅವಕಾಶ ಇದೆ. ಅವ್ರಿಗೆ ಅಂಡರ್ ಟ್ರಯಲ್ಸ್ ಅವ್ರಿಗೆ ಫ್ರೆಂಡ್ಸು ರಿಲೇಟಿವ್ಸ್ಗೆ ಮಾತಾಡಕ್ಕೆ ಅವಕಾಶ ಇದೆ. ಯಾಕಂದ್ರೆ ಅವ್ರಿಗೆ ಕಾನೂನು, ನ್ಯಾಯಾಲಯ, ಕೋರ್ಟು, ಬೇಲ್ ಎಲ್ಲ ಅಪ್ಲಿಕೇಶನ್ ಎಲ್ಲ ಹಾಕೊಳ್ಳಕ್ಕೆ ಪ್ರೆಸಿಡೆಂಟ್ ಅನುಕೂಲ ಮಾಡ್ಕೊಡ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅವರು ಮಾತಾಡಕ್ಕೆ ಅವಕಾಶ ಇದೆ ಸರಿ. ಇದು ಜೈಲಲ್ಲಿ ಮಾತಾಡ್ದಂಗಿಲ್ಲ, ಇದು ಯಾವ್ದೋ ಹೋಟೆಲ್ ಲಾನ್ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರಂಗೆ ಅಂತ ಸೌಲಭ್ಯವನ್ನ ಜೈಲ್ನಲ್ಲಿ ಕಲ್ಪಿಸ್ಕೊಟ್ಟಿದ್ದಾರೆ ಅನ್ನೋ ರೀತಿನಲ್ಲಿ ಓಪನ್ ಡೋರ್ ಅಲ್ಲಿ ಮಾತಾಡ್ತಾ ಇದಾರೆ ಅವರು. ಇಲ್ಲ ಮೇಡಮ್, ಹಂಗೆಲ್ಲ ಮಾಡಕ್ಕಾಗಲ್ಲ. ಅದು ಸಿನಿಮಾದಲ್ಲಿ ಮಾಡ್ದಂಗೆ ಮಾಡಕ್ಕಾಗಲ್ಲ. ಊಹಾಪೋಹ ಎಲ್ಲ ಜೈಲಲ್ಲಿ ಏನೋ ಒಂದು ಕಾನೂನು ನಿಯಮಗಳ ಪ್ರಕಾರ ಅವ್ರಿಗೆ ಒಂದು ಇಂಟರ್ವ್ಯೂ ಕೊಠಡಿಯಲ್ಲಿ ಮಾತಾಡುವಂತ ಅವಕಾಶ ಇದೆ. ಕೂತ್ಕೊಂಡು ಮಾತಾಡ್ಬೋದು. ಓಕೆ. ಸೊ ಇಲ್ಲಿ ಔಟ್ಡೋರ್ ಅಲ್ಲಿ ಚೇರ್ ಹಾಕ್ಸಿ ವ್ಯವಸ್ಥೆ ಮಾಡಿಸ್ಕೊಟ್ಟಂಗಿದೆ ಸರ್ ನೋಡಕ್ಕೆ. ಇಲ್ಲಿ ಎಲ್ಲಿ ನೋಡಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಆಕ್ಚುಲಿ ನಾನು ನೋಡಿದ್ರೆ ಹೇಳ್ತೀನಿ ಎಲ್ಲಿ ಅಂತ. ಕಾರಾಗೃಹದಲ್ಲಿ ಆ ಇಂಟರ್ವ್ಯೂ ಕೊಠಡಿ ಅವರು ನಾವು ಎಲ್ಲಿ ಒಂದು ಸೂಪರಿಂಟ್ ಒಂದು ಸ್ಥಳ ಗುರುಸಿರ್ತಾರೆ, ಆ ಸ್ಥಳದಲ್ಲಿ ಕೂತ್ಕೊಂಡು ಮಾತಾಡೋಕೆ ಅವಕಾಶ ಇರುತ್ತೆ. ವಿತ್ ಗಾರ್ಡ್ ಇರುತ್ತೆ, ಅಲ್ಲಿ ನಮ್ಮ ಪೊಲೀಸರು ಇರ್ತಾರೆ, ಅವ್ರ ಮುಂದೆ ಮಾತಾಡ್ಬೇಕಾಗುತ್ತೆ. ನಾವು ಈ ಫೋಟೋವನ್ನ ವಾಟ್ಸಪ್ ಮಾಡಿದೀವಿ, ನೀವು ನೋಡಿದ್ರೆ ಕಾಣಿಸುತ್ತೆ. ನೀವು ಅದನ್ನ ನೋಡಿದ್ರೆ ಬಹುಶಃ ಇನ್ನಷ್ಟು ಮಾಹಿತಿ ಕೊಡ್ಬೋದು ಅನ್ಸುತ್ತೆ ನಮ್ಗೆ, ಇದು ಎಲ್ಲಿ ಏನು ಅಂತ. ನೋಡಿದ್ರೆ ಮಾಹಿತಿ ಕೊಡ್ಬೋದು ಮೇಡಮ್. ಓಕೆ. ಸೊ ಅಂದ್ರೆ ಈ ಹೊರಗಡೆ ಈ ತರ ಎಲ್ಲ ಕೂರಕ್ ಅವಕಾಶ ಇದೆಯಾ ಹಂಗಿದ್ರೆ? ಸೆಲ್ಲು ಮುಂದೆ ಕಾರಿಡಾರ್ ಇರುತ್ತೆ, ಅಲ್ಲಿ ಬೆಳಕು ಅದು ಗಾಳಿ ಬೆಳಕು ಇರುತ್ತೆ, ಅಲ್ಲಿ ಕೂತ್ಕೋಬಹುದು ಮೇಡಮ್. ಇವ್ರು ಒಬ್ಬರಿಗೆ ಅಲ್ಲ, ಎಲ್ರಿಗೂ ಅವಕಾಶ ಇದೆ. ನಾವು ಕೊಠಡಿಯಲ್ಲಿ ಒಂದು ಸಮಯ ಇದೆ, ಸಾಯಂಕಾಲ 4 ರಿಂದ 5 ಗೇಮ್ಸ್ ಅಂತ ಬಿಡ್ತೀವಿ. ಅವ್ರು ಆಟ ಆಡ್ಬೋದು, ಎಲ್ಲ ಗೇಮ್ಸ್ ಆಡ್ಬೋದು, ಬೇರೆಯವ್ರ ಜೊತೆ ಸಹಪತಿಗಳ ಜೊತೆ ಮಾತಾಡ್ಬೋದು. ಗಾಳಿ ಬೆಳಕಿಗೆ ಅವರು ಓಡಾಡುವಂತ ಒಂದು ಅವಕಾಶ ಇದೆ. ನಮ್ಮ ರೂಲ್ಸ್ ಅಲ್ಲಿ ಅವಕಾಶ ಇದೆ ಮೇಡಮ್. ಇವರು ಸೊ ಅಲ್ಲಿಗೆ ಎಲ್ಲಾ ಸೌಲಭ್ಯಗಳು ಇವ್ರಿಗೆ ಲಭ್ಯ ಇದೆ ಅನ್ನಂಗಾಯ್ತು, ಆರಾಮಾಗಿ ಇದ್ದಾರೆ. ಎಲ್ಲಾ ಸೌಲಭ್ಯ ಎಲ್ಲ ಇದೆ. ಅವರು ಸ್ವತಂತ್ರನಾಗುತ್ತಲ್ಲ ಮೇಡಮ್. ಜೈಲಲ್ಲಿ ಒಳಗಿರೋದೇ ದೊಡ್ಡ ಅವ್ರ ಸ್ವತಂತ್ರ ಕಟ್ಟಾಯ್ತಲ್ಲ. ಅವ್ರಿಗೆ ಎಲ್ಲಿ ಇಂಡಿಪೆಂಡೆನ್ಸ್ ಇದೆ ಅವ್ರಿಗೆ? ಕನ್ಫೈನ್ಮೆಂಟ್ ಅವ್ರಿಗೆ ಅದೇ ದೊಡ್ಡ ಶಿಕ್ಷೆ ಅಲ್ವಾ? ಇನ್ನು ಬೇರೆ ಆರೋಪಿಗಳ ಜೊತೆನೂ ಎಲ್ಲ ಮಾತಾಡ್ಬೋದಾ ಅವರು? ಬೇರೆ ಅಪರಾಧಿಗಳು ಮತ್ತು ಆರೋಪಿಗಳು ಅವ್ರ ಜೊತೆ ಎಲ್ಲ ಅವರು ಬೆರಿಬಹುದಾ? ಹೆಂಗೆ? ಕಾನ್ವಿಕ್ಟ್ಸ್ ಬೇರೆ ಇರ್ತಾರೆ, ವಿಚಾರಣಾ ಬಂದಿಗಳು ಅಂತ ಇರ್ತಾರಲ್ಲ, ಅವ್ರ ಜೊತೆ ಮಾತಾಡೋದು. ಆಮೇಲೆ ಅವ್ರಿಗೆ ಕೆಲಸನೂ ಕೊಡ್ತೀವಿ ವಿಚಾರಣಾ ಬಂದಿಗಳಿಗೆ. ಫಾರ್ ಎಕ್ಸಾಂಪಲ್ ವೀವಿಂಗು, ಟೈಲರಿಂಗು, ಆಮೇಲೆ ಅಲ್ಲಿ ಎಲ್ಲ ತರಬೇತಿ ಕೇಂದ್ರಗಳಿದಾವೆ ಜೈಲಲ್ಲಿ. ಬ್ರೆಡ್ ಮೇಕಿಂಗು, ಅಲ್ಲೆಲ್ಲ ಕೆಲಸ ಮಾಡ್ಬೋದು ಮೇಡಮ್. ಅವ್ರಿಗೆ ದರ್ಶನ್ ತರದವರು ಅಲ್ಲೆಲ್ಲ ಹೋಗ್ತಾರ ಸರ್? ಇವರೆಲ್ಲ ವಿಐಪಿಗಳು ಅಂತ ಅನ್ಕೊಂಡ್ ಬಂದಿರೋರು. ಇಲ್ಲ, ಇವನು ಶಶಿಕಲಾ ಅವರೆಲ್ಲ ಕೆಲಸ ಮಾಡಿದಾರಲ್ಲ, ಕೆಲಸ ಮಾಡ್ಬೇಕಾಗುತ್ತೆ. ಕೆಲಸ ಮಾಡಿದ್ರೆ ಅವ್ರ ಮಾಫಿ ಪದ್ಧತಿ ಇದೆ, ರೆಮಿಷನ್ ಸಿಸ್ಟಮ್ ಇದೆ ಕಾನ್ವೆಂಟ್ಸ್ಗೆ. ಅಂಡರ್ ಕೆಲಸ ಮಾಡಿದ್ರೆ ಅವ್ರಿಗೂ ಕೂಲಿ ಕೊಡ್ತೀವಿ, ವೇಜಸ್ ಕೊಡ್ತೀವಿ. ವೇಜಸ್ ಅವ್ರಿಗೂ ಕೂಲಿ ಕೊಡುವಂತ ಒಂದು ಪದ್ಧತಿ ಇದೆ. ಅಲ್ಲಿ ಅವ್ರಿಗೆ ಕೆಲಸ ಕೊಡ್ತೀವಿ ಅಲ್ಲಿ ಒಳಗಡೆ. ಫಾರ್ ಎಕ್ಸಾಂಪಲ್ ಕಿಚನ್ ಅಲ್ಲಿ ಅಡಿಗೆ ಕೆಲಸ ಮಾಡೋರ್ಗೆ ವೇಜಸ್ ಕೊಡ್ತೀವಿ. ಕಾರ್ಪೆಂಟ್ರಿಯಲ್ಲಿ ಕೆಲಸ ಮಾಡ್ತಾರೆ, ವೀವಿಂಗ್ ನಲ್ಲಿ ಕೆಲಸ ಮಾಡ್ತಾರೆ, ಬ್ರೆಡ್ ಮೇಕಿಂಗ್ ನಲ್ಲಿ ಕೆಲಸ ಮಾಡ್ತಾರೆ, ಬೇಕರಿಯಲ್ಲಿ ಕೆಲಸ ಮಾಡ್ತಾರೆ. ಅಲ್ಲೆಲ್ಲ ಅವ್ರಿಗೆ ಅಲಾಟ್ಮೆಂಟ್ ಮಾಡಿ 8 hours ಕೆಲಸ ಮಾಡೋದಕ್ಕೆ ಅವ್ರಿಗೆ ವೇಜಸ್ ಕೊಡ್ತೀವಿ. ಸರ್, ಜೈಲು ಊಟ ಸರಿ ಇಲ್ಲ ಅಂತ ಪದೇ ಪದೇ ಅವ್ರ ದರ್ಶನ್ ಅವರು ಕೋರ್ಟ್ಗೆ ಅಪ್ಲಿಕೇಶನ್ ಹಾಕಿದ್ರು. ನಾನು ಸಿಕ್ಕಾಪಟ್ಟೆ ತೂಕ ಆಲ್ಮೋಸ್ಟ್ 10 kg ಏನೋ ತೂಕ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಲಾಗಿತ್ತು. ಆನಂತರ ಅವ್ರಿಗೆ ಸಿಕ್ಕಾಪಟ್ಟೆ ಆರೋಗ್ಯ ಸರಿ ಇಲ್ಲ ಅಂತೆಲ್ಲ ಹೇಳಲಾಗಿತ್ತು. ಆದ್ರೆ ಈ ಚಿತ್ರ ನೋಡಿದ್ರೆ ಅಂಥದ್ದು ಏನು ಕಾಣ್ತಾ ಇಲ್ಲ. ಆರಾಮಾಗಿ ಗಟ್ಮುಟ್ಟಾಗಿ ಗುಂಡ್ಕಲ್ಲಿದ್ದಂಗಿದ್ದಾರೆ ಅನ್ನೋ ಥರಾನೇ ಇದೆ ಈ ಚಿತ್ರ. ಜೈಲು ಊಟ ಹೆಂಗಿರುತ್ತೆ ಸರ್?
ನೋಡಿ, ಹೊರಗಡೆ ಪರಿಸರದಲ್ಲಿ ಏನು ಊಟ ಮಾಡ್ತಾ ಆ ಊಟ ಅಲ್ಲಿ ಒಳಗಡೆ ಸಿಗಲ್ಲ. ಮನುಷ್ಯನಿಗೆ ಏನು ಆರೋಗ್ಯಕ್ಕಿಂತ ಅನುಗುಣವಾಗಿ ಅವ್ರಿಗೆ ಎಷ್ಟು ಕ್ಯಾಲರೀಸ್ ಫುಡ್ ಬೇಕೋ ಅಷ್ಟು ಕ್ಯಾಲರೀಸ್ ಅವ್ರಿಗೆ ಆಗುತ್ತೆ. ಅವ್ರಿಗೆ ಆರೋಗ್ಯನೂ ಸರಿಯಾಗಿರ್ಬೋದು. ಉದಾಹರಣೆ BP ಶುಗರ್ ಕಂಟ್ರೋಲ್ ಆಗ್ಬೋದು ಅಂತ ರಾಗಿ ಮುದ್ದೆ ಕೊಡ್ತೀವಿ, ಅದಕ್ಕೆ ಸಾಂಬಾರು ಮತ್ತೆ ರೈಸು ಚಪಾತಿ ಎಲ್ಲ ಇರುತ್ತೆ. ಅದು ಮನುಷ್ಯನಿಗೆ ಆರೋಗ್ಯವಂತ ಇರುವಂತ ಒಂದು ವ್ಯವಸ್ಥೆ ಇದೆ. ಅವ್ರಿಗೆ ಲಕ್ಸುರಿಯಸ್ ಆಗಿ ಯಾವಾಗಲೂ ಬಿರಿಯಾನಿ ಚಿಕನ್ ಮಟನ್ ಕೊಡೋಕ್ಕಾಗಲ್ಲ. ಆರೋಗ್ಯ ಅಂತ ಉಳಿಸ್ಕೋಬಹುದು ಮೇಡಮ್. ಎಲ್ಲ 4,000 ಜನ ಇದ್ರಲ್ಲ, ಎಲ್ರಿಗೂ ಆರೋಗ್ಯ ಇದಾರೆ. ಮತ್ತೆ ಅಲ್ಲಿ 100 ಬೆಡೆಡ್ ಹಾಸ್ಪಿಟಲ್ ಇದೆ ಜೈಲಲ್ಲಿ. ಸೊ ಜೈಲು ಊಟ ಮಾಡಿನೇ ಚೆನ್ನಾಗಿ ಆರೋಗ್ಯ ಕಾಪಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀರಾ? ಖಂಡಿತ ಕಾಪಾಡ್ಕೊಳ್ಬಹುದು ಮೇಡಮ್. ಸೊ ಇದೇನ್ ತಪ್ಪಿಲ್ವಾ ಹಾಗಿದ್ರೆ? ಅವ್ರು ಆರಾಮಾಗಿ ಹೋಟ್ಲ್ ಲಾನಲ್ಲಿ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಸಿಗರೇಟ್ ಸೇರ್ಕೊಂಡು. ಒಂದು ವಿಷಯ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಬಂದಿಗಳು ಕಾರಾಗೃಹ ಅದು ನಮ್ದು ಸುಧಾರಣಾ ಇಲಾಖೆ ಅಂತ ಬೇರೆ ಹೆಸರು ಕೊಟ್ಟಿದೀವಿ. ಸುಧಾರಣೆ ಮಾಡುವಂತ ಸ್ಥಳ ಅದು. ಯಾರೇ ಎಂತ ಅಪರಾಧ ಮಾಡಿ ಬಂದ್ರು ಅಲ್ಲಿ ಸುಧಾರಣೆ ಆಗ್ತಾರೆ, ಒಳ್ಳೆಯವರು ಆಗಬೇಕು ಅಂತ ಒಂದು ನೀತಿ ಪ್ರವಚನಗಳು ಮಾಡುವಂತ ಒಂದು ಸಿಸ್ಟಮ್ ಇದೆ. ಅವ್ರಿಗೆ ಒಳ್ಳೆತನಕ್ಕೆ ನಾವು ಕನ್ವರ್ಟ್ ಮಾಡಿದ್ರೆ ನಮ್ಮ ಕೆಲಸ ಕಾರಾಗೃಹ ಅಧಿಕಾರಿಗಳು. ಆ ನಿಟ್ಟಿನಲ್ಲಿ ಯಾರೇ ಸಾಹುಕಾರರು ಯಾರೇ ಬಂದ್ರು ಎಲ್ರಿಗೂ ಒಂದೇ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ. ಅವ್ರಿಗೆ ಆರೋಗ್ಯಕರವಾಗಿ ಇರ್ಬೇಕಲ್ಲ. ಅವ್ರ ಹೆಲ್ತ್ ವಿ ಹ್ಯಾವ್ ಟು, ಫಾರ್ ಎಕ್ಸಾಂಪಲ್ ಡೆತ್ ಸೆಂಟೆನ್ಸ್ ಆದವನಿಗೂ ಅವನು ಆರೋಗ್ಯವಾಗಿರ್ಬೇಕು. ನಾವು ನೇಣು ಮುಂಚೆನೆ ಅವ್ರು ಆರೋಗ್ಯವಾಗಿರ್ಬೇಕು. ಅದು ಹೆಂಗ್ ನೇಣಾಗ್ತಾ ಇರೋದು ಬಿಟ್ಟು ಅವ್ರು ಹೆಂಗಂದ್ರೆ ಹಂಗ್ ಬಿಡಕ್ಕಾಗಲ್ಲ. ಕಾಪಾಡ್ಕೊಂಡೇ ಇರ್ಬೇಕು. ರೈಟ್. ಥ್ಯಾಂಕ್ ಯು VS ರಾಜಣ್ಣ ಅವರೇ, ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಕ್ಕೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ದರ್ಶನ್ ಜೈಲ್ನಲ್ಲಿ ಇರೋದು ಎನ್ನಲಾದಂತಹ ಫೋಟೋ. ಆರಾಮಾಗಿ ಕೂತಿದ್ದಾರೆ. ನಮಗೆ ಹಿರಿಯ ನಿವೃತ್ತ ಅಧಿಕಾರಿ ಒಬ್ರು ಹೇಳ್ತಾ ಇದ್ರು, ಅಂಡರ್ ಟ್ರಯಲ್ಸ್ಗೆ ಕೊಡ್ತಾರೆ ಹೀಗೆಲ್ಲ ಬೇರೆಯವ್ರನ್ನ ಭೇಟಿ ಆಗಕ್ಕೆ. ಇನ್ ದ ಸೆನ್ಸ್ ಯಾರು ಅವ್ರನ್ನ ಭೇಟಿ ಮಾಡಕ್ ಬಂದಿರ್ತಾರೋ, ನಿಗದಿತ ಸಮಯದಲ್ಲಿ ಭೇಟಿ ಮಾಡಕ್ ಬಂದಿರ್ತಾರಲ್ಲ, ಆ ಟೈಮಲ್ಲಿ ಭೇಟಿ ಮಾಡಕ್ಕೆ ಅವಕಾಶ ಕೊಡ್ತಾರೆ ಅಂತ. ಆದ್ರೆ ವಿದಿನ್ ಕ್ಲೋಸ್ ಡೋರ್ಸ್, ಒಂದು ಕೋಣೆಯ ಒಳಗೆ ಸಂದರ್ಶಕರ ಕೊಠಡಿ ಇರುತ್ತೆ, ಅಲ್ಲೇ ಭೇಟಿ ಮಾಡಬೇಕು ಅಂತ. ಈ ಥರ ಸ್ಪೆಷಲ್ ಆಗಿ ಲಾನಲ್ಲಿ ಗಾರ್ಡನ್ ಥರ ಚೇರ್ ಹಾಕಿಸಿ ಟಿಪಾಯಿ ಇಟ್ಟು ಕಾಫಿ ಕೊಟ್ಟು ಓಹೋ ರಾಜಾತಿಥ್ಯ ಕಾಣ್ತಾ ಇದೆ ಜೈಲಿನಲ್ಲಿ. ಅದರಲ್ಲೂ ಅವರು ಆರಾಮಾಗಿ ಮುಗುಳ್ನ ಹಾಕ್ಕೊಂಡು ಕೈಯಲ್ಲಿ ಸಿಗರೇಟ್ ಇಟ್ಕೊಂಡು ಅಂದರೆ ನಾವೇನು ಖುಷಿಯಾಗಿರಬಾರ್ದಾ ಅಂತ ದರ್ಶನ್ ಕೇಳ್ಬೋದು ಮೋಸ್ಟ್ಲಿ. ಆದರೆ ಅವರು ಆರೋಪಿ, ಎಂಥ ಆರೋಪಿ ಅಂತಂದರೆ ಅವರು ಒಂದು ಕಾಲದಲ್ಲಿ ಬಹಳ ದೊಡ್ಡ ಹೀರೋ, ಕೋಟ್ಯಾಂತರ ಜನಗಳನ್ನ ಪ್ರಭಾವಿಸುವಂತಹ ಹೀರೋ ಮಾಡಿರೋ ಕೆಲಸ ಇಂಥದ್ದ ಅಂತ ಜನ ಪ್ರಶ್ನೆ ಮಾಡುವಂತಹ, ಸಮಾಜಕ್ಕೊಂದು ಕಳಂಕ ಅಂತ ಹೇಳಬಹುದಾದ ಆರೋಪವನ್ನು ಹೊತ್ಕೊಂಡಿದ್ದಾರೆ ದರ್ಶನ್ ಅವರು. ಇಂಥ ಆರೋಪಿಗೆ ಇಂಥ ಟ್ರೀಟ್ಮೆಂಟ್ ಜೈಲಲ್ಲಿ ಅನ್ನೋ ಪ್ರಶ್ನೆಯನ್ನ ಖಂಡಿತವಾಗ್ಲೂ ಈ ಫೋಟೋ ಹುಟ್ಟು ಹಾಕತ್ತೆ. ಒಬ್ಬ ವ್ಯಕ್ತಿಯಾಗಿ ತನಗಾದ್ರೂ ಪಾಪ ಪ್ರಜ್ಞೆ ಅಂತ ಹೇಳುವಂಥದ್ದು ಇರಬೇಕಾಗತ್ತೆ. ಯಾಕಂತಂದ್ರೆ ತಾನು ಇಂಥ ಒಂದು ಅಪರಾಧ ಮಾಡಿಲ್ಲ, ಇದು ತಪ್ಪು, ಇದರಿಂದ ಹೊರ ಬರಬೇಕು ಅನ್ನೋ ಅಂಥದ್ದು ಇರಬೇಕು ಒಂದು ವೇಳೆ ಅಪರಾಧ ಮಾಡಿಲ್ದಿದ್ರೆ. ಸೊ ಅದಿಲ್ವಾ ಅನ್ನೋ ಪ್ರಶ್ನೆನೂ ಕೂಡ ಹುಟ್ಟು ಹಾಕತ್ತ ಈ ಫೋಟೋ ನೋಡಿದ್ರೆ. ಆರಾಮಾಗಿ ಜೈಲಲ್ಲೂ ಕೂಡ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಬದುಕ್ತಾ ಇದ್ದಾರಾ, ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಈ ಒಂದು ಫೋಟೋ ಹುಟ್ಟು